ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಹೋರಾಟ ಸಮಿತಿಗೆ ಸಿಎಂ 10 ದಿನಗಳ ಕಾಲಾವಕಾಶ ನೀಡಿರುವ ಹಿನ್ನೆಲೆ ಚನ್ನರಾಯಪಟ್ಟಣ ಧರಣಿ ಸ್ಥಳದಲ್ಲಿ ಭೂ ಸ್ವಾಧೀನ ಹೋರಾಟ ಸಮಿತಿ ಹಾಗೂ ರಾಜ್ಯ ಮುಖಂಡರ ಸಭೆ ಇಂದು ನಡೆಸಲಾಯಿತು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ಧರಣಿ ವೇದಿಕೆಯಲ್ಲಿ ಸಭೆ ನಡೆಸಲಾಗಿದ್ದು, ಜುಲೈ 15ರಂದು ಸಿಎಂ ಸಿದ್ದರಾಮಯ್ಯ ಭೂ ಸ್ವಾಧೀನ ಕೈಬಿಡದೆ ಹೋದರೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಆತ್ಮವಿಶ್ವಾಸ ಇದೆ. ಚಳುವಳಿಗಳು ಯಾವತ್ತೂ ನಿರಾಶವಾದಿಗಳಲ್ಲ, ಆಶಾವಾದಿಗಳು. ನಾವು 15ನೇ ತಾರೀಕು ಗೆದ್ದೇ ಗೆಲ್ತೀವಿ. ಯಾಕಂದರೆ ಒಂದು ಮಾತನ್ನು ನಮ್ಮ ರೂಲ್ಸಿದ್ದಾರೆ ಹೇಳಿದ್ರು, ಸರ್ಕಾರ 10 ದಿನ ಟೈಮ್ ಬೇಕು, ನಮ್ಗೆ ಟೈಮ್ ಬೇಕು, ನಮ್ಗೆ ಬೇಕಾಗಿದೆ ಹೋಗಿ ಅಂತ ಕಳಿಸಿಲ್ಲ. 10 ದಿನ ಟೈಮ್ ಕೊಡಿ ಅಂತ ಮನವಿ ಮಾಡ್ಕೊಂಡಿದೆ ಸರ್ಕಾರ. ಅಂದರೆ ಇಲ್ಲಿನ 13 ಹಳ್ಳಿಯ ಹೋರಾಟ ಮತ್ತು ಈ ಹೋರಾಟ ಬೆನ್ನೆಲುಬು ನಿಂತ್ಕೊಂಡಂಥ ಜನ ಚಳುವಳಿಗಳು ಅದಕ್ಕೆ ಕಾರಣ ಆಗಿರೋಂಥದ್ದು. ಅದು 15ನೇ ತಾರೀಕು ನಡೆಯುವ ಸಭೆಯಲ್ಲಿ ಇದು ಗೆದ್ದು, ನಮ್ಮ ಉದ್ದೇಶ ಏನಿದೆ, ನಮ್ಮ ಒತ್ತಾಯ ಏನಿದೆ, ಅದು ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ. ಒಂದು ಪಕ್ಷ ಸರ್ಕಾರ ಜನಹಿತಕ್ಕಿಂತ ಕಾರ್ಪೊರೇಟ್ ಇದ್ದಾರೆ ಅಂತ ಆಯ್ಕೆ ಮಾಡ್ಕೊಂಡಂಗೆ ಜನ ಚಳವಳಿ ವರ್ಸಸ್ಸು ಕಾರ್ಪೊರೇಟ್ ಶಕ್ತಿಗಳು ಹೋರಾಟ ನಡೀತಿದೆ. ಸರ್ಕಾರದ ಅಧಿಕಾರಿ ಕುತ್ತು ಬರುತ್ತೆ. ಸರ್ಕಾರವನ್ನು ಅಧಿಕಾರದಲ್ಲಿ ಕಿತ್ತೋಗಿವರೆಗೂ ಕೂಡ ಈ ಸರ್ಕಾರವನ್ನು ನಾವು ಹೋರಾಟ ಮಾಡ್ತೀವಿ. ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಜುಲೈ 15ರಂದು ಸಿಎಂ 1777 ಎಕರೆ ಭೂ ಸ್ವಾಧೀನ ಕೈಬಿಡಲು ತೀರ್ಮಾನ ಮಾಡಲೇಬೇಕು ಎಂದು ಸಭೆಯಲ್ಲಿ ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು. ಬಂಡವಾಳಶಾಹಿಗಳ ಅನುಕೂಲಕ್ಕೆ ತಕ್ಕಂತೆ ಭೂಸ್ವಾಧೀನ ಕೈಬಿಡದೆ ಹೋದರೆ ರಾಜ್ಯದಾದ್ಯಂತ ರೈತಪರ ಸಂಯುಕ್ತ ಹೋರಾಟ ಸಮಿತಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಲಾಯಿತು. ಸಿಎಂ ಸಿದ್ದರಾಮಯ್ಯ ಭೂಸ್ವಾಧೀನ ಕೈಬಿಡದೆ ಹೋದರೆ ಸರ್ಕಾರವನ್ನೇ ಕಿತ್ತೊಗೆಯುವವರೆಗೂ ಹೋರಾಟ ನಡೆಸುತ್ತೇವೆ ಎಂದು ಸಭೆಯಲ್ಲಿ ಎಚ್ಚರಿಕೆ ನೀಡಲಾಯಿತು. ರೈತರ ಭೂಮಿ ಉಳಿಸಿಕೊಳ್ಳಲು ಕಾನೂನು ಹೋರಾಟಕ್ಕೂ ರಾಜ್ಯ ಮುಖಂಡರ ತೀರ್ಮಾನ ಮಾಡಿದ್ದು, ಮುಖ್ಯಮಂತ್ರಿ ನೀಡಿರುವ 15 ದಿನಗಳ ಗಡುವು ಮುಗಿಯುವವರೆಗೂ ಕಾದು ನೋಡುವ ತಂತ್ರಕ್ಕೆ ಹೋರಾಟಗಾರರು ನಿರ್ಧರಿಸಿದ್ದಾರೆ. ಜೂನ್ 25ರ ದೇವನಹಳ್ಳಿ ಚಲೋ ಸಂಯುಕ್ತ ಹೋರಾಟದ ಕರೆ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದ ನಂತರ ಫ್ರೀಡಮ್ ಪಾರ್ಕ್ನ 4ನೇ ತಾರೀಕಿನ ನಾಡ ಉಳಿಸಿ ಸಮಾವೇಶ ಕೂಡ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದಿದೆ. ಈ ಎಲ್ಲ ಜನಾಭಿಪ್ರಾಯ ಮತ್ತು ಜನ ಚಳುವಳಿಗಳ ಒತ್ತಡದಿಂದ ಮುಖ್ಯಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡಿ 10 ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿದ್ದಾರೆ. ಈ 10 ದಿನಗಳ ಕಾಲ ಸಮಯಾವಕಾಶ ಕೇಳಿರುವುದು ಮುಖ್ಯಮಂತ್ರಿಗಳು ಹೇಳಿರುವ ರೀತಿ ಕಾನೂನಿನ ತೊಡಕಿನನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಲ್ಲ, ಬದಲಾಗಿ ಈ ಭೂ ಸ್ವಾಧೀನ ಮತ್ತು ಭೂ ಕಬಳಿಕೆ ಹಿಂದೆ ಇರತಕ್ಕಂಥ ಪಟ್ಟಭದ್ರರ ಒಂದು ಕುತಂತ್ರಗಳಿಗೆ ಮಣೆಯಾಗುವುದಕ್ಕಾಗಿ ದೇವನಹಳ್ಳಿಯ ಜನ, ಚನ್ನರಾಯಪಟ್ಟಣದ ರೈತರು ಅಮಾಯಕರು ಅಂತೇಳಿ ಈ ರೀತಿ ಆಟಗಳನ್ನ ಆಡೋದಕ್ಕೆ ಬಂದರೆ ಸುಮ್ಮನೆ ಬಿಡೋದಿಲ್ಲ. ನಮಗೂ ಕಾನೂನು ಗೊತ್ತಿದೆ. ರೈತರು ಅಂತೇಳಿದ್ರೆ ಭಾಳ ಉದಾಸೀನವಾಗಿ ತಗೊಳ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ. ರೈತ ಶಕ್ತಿ ಎಂಥದ್ದು ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗ್ತದೆ. ಅಂಥ ಯಾವುದೇ ಕುತಂತ್ರ ಆಟಗಳಿಗೆ ಉಸ್ತುವಾರಿ ಮಂತ್ರಿ ಆಗಲಿ, ಕೈಗಾರಿಕೆ ಮಂತ್ರಿ ಆಗಲಿ, ಅಥವಾ ಅವರ ರಿಯಲ್ ಎಸ್ಟೇಟು ದಲ್ಲಾಳಿಗಳಾಗಲಿ ಆ ರೀತಿ ಏನಾದರೂ ಪ್ರಯತ್ನ ಪಟ್ಟರೆ ಸರಿಯಾದಂಥ ತಕ್ಕದಾದಂಥ ಪಾಠವನ್ನು ಕಲಿಸ್ಬೇಕಾಗ್ತದೆ. ದೇವನಹಳ್ಳಿ ಹೋರಾಟ ನಡೆದಾಗಲೇ ನಮ್ಮ ಸ್ನೇಹಿತರು ಅಲ್ಲೇ ಹೇಳಿದ್ರು, ಒಂದು ವೇಳೆ ಏನಾದರೂ 15ನೇ ತಾರೀಕು ಅವರಿಗೆ ಭೂಮಿ ಕೊಡಲ್ಲ ಅಂತ ಹೇಳಿದರೆ ಈ ಸರ್ಕಾರ ಉಳಿಯಲ್ಲ, ಯಾವುದೇ ಡೌಟ್ ಇಲ್ಲ. ಮುಖ್ಯಮಂತ್ರಿಗಳು ಎಷ್ಟೇ ದೊಡ್ಡವರು ಇರಬಹುದು, ಸಿದ್ದರಾಮಯ್ಯರ ಬಗ್ಗೆ ಎಷ್ಟೇ ಇರಬಹುದು, ಕರ್ನಾಟಕ ಕ್ಷಮಿಸಲ್ಲ. ಇದ್ಯಾವುದೋ ನಾವು ನೀವು ಪ್ರಶ್ನೆ ಅಲ್ಲ. ಇದು ಇಡೀ ಕರ್ನಾಟಕದ ಹೃದಯವನ್ನು, ಕರ್ನಾಟಕದ ಅಭಿಪ್ರಾಯನ ತಿರಸ್ಕರಿಸಿ ಅಂಥ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋದರೆ ಇದು ಕರ್ನಾಟಕದ ಉದ್ದಕ್ಕೂ ದಂಗೆ ಹೇಳ್ತಾರೆ ಜನ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.